ದಾಕ್ಷಾಯಣನು ಕಳೆದುಕೊಂಡನ ದೇಹವು ಅಗ್ನಿ ಜ್ವಾಲೆಯಂತೆ ದಹಿಸುತ್ತಿರುವುದು. ಹಾ ಸತಿ ಮನೋಹರೇ, ಗೌರಿ, ಎಲ್ಲಿರುವೆ ನನ್ನ ಮನೋಹರೇ, ಸತಿಯೇ, ನಿನ್ನನ್ನು ಕೂಡಿ ಕ್ಷಣಕಾಲವೂ ನಾನು ಬದುಕಿರಲು. ನಂದೀಶ್ವರ ಪರಮಾತ್ಮ, ನಂದೀಶ್ವರ ಪರಮಾತ್ಮ, ನಾನೀಗಲೇ ಹೋಗಿ ಕೈಲಾಸ ಪರ್ವತದಲ್ಲಿ ತಪಸ್ಸಿನಲ್ಲಿ ಕೂಡುವೆ. ಒಳಗಡೆ ಯಾರನ್ನು ಬಿಡಬೇಡ. ಎಲೆ ಗೌರಿಯೇ, ಗೌರಿಯೇ, ಮನೋಹರೇ, ಮನೋನಾಯಕಿಯೇ, ಪ್ರಾಣವಲ್ಲವೇ, ಎಲ್ಲಿರುವೆ ಗೌರಿ? ಕುಮಾರ ತಾರಕಾಸುರ, ಕುಮಾರ ತಾರಕಾಸುರ, ಎನ್ನ ಸಾವಿಗೆ ಕಾರಣರಾದ ದುಷ್ಟ ದೇವತೆಗಳ ಅಟ್ಟಹಾಸವನ್ನು ಮುರಿಯದೆ ಸುಖದ ಸುಪ್ಪತ್ತಿಗೆ ಇಲ್ಲಿ ಹೋಲಾಡುತ್ತಿರುವೆಯಾ? ನಿನ್ನ ತಂದೆ ಆತ್ಮಕ್ಕೆ ಶಾಂತಿ ನೀಡಲಾರೆಯ? ಶಾಂತಿ ನೀಡಲಾರೆಯ ಕುಮಾರ? ಕುಮಾರ ತಾರಕಾಸುರ! ಜನಕ, ಜನಕ, ಎಲ್ಲಿರುವೆ ಜನಕ, ಎಲ್ಲಿರುವೆ ಜನಕ? ಮರತಿಲ್ಲ ಜನಕ, ಮರತಿಲ್ಲ. ಅಯ್ಯೋ, ಇದೆಂಥ ವಿಧಿಯ ವಿಪರ್ಯಾಸವಿದು. 3 ಗಳಿಗೆಯಲ್ಲಿ ಆರಿಸಬಹುದಾದ ಸೇಡಿನ ಜ್ವಾಲೆಯನ್ನು 30 ವರ್ಷಗಳಾದರೂ ಆರಿಸಲಾಗಲಿಲ್ಲವಲ್ಲ. ಶತ್ರುವಿನ ಬಾಳಿಗೆ ಅಂತ್ಯವಾಡಲಿಲ್ಲವಲ್ಲ. ಏಕೆ? ಏನಾಗಿದೆ ನನಗೆ? ನನ್ನ ತಂದೆಯ ಸಾವು, ಅದರಿಂದ ನನ್ನ ತಾಯಿಯು ಅನುಭವಿಸಿದ ನೋವು, ಅಂದಿನಿಂದ ಇಂದಿನವರೆಗೂ ನಮ್ಮನ್ನು ಕಾಡುತ್ತಿರುವ ಸೇಡಿನ ಹಸಿವು, ಹೇಗೆ ಸಹಿಸಲಿ, ಹೇಗೆ ಸಹಿಸಲಿ? ನನ್ನ ತಂದೆಯನ್ನು ಕೊಂದು ಎತ್ತ ತಾಯಿಯ ಒಡಲಿಗೆ ಕಿಚ್ಚನ್ನು ಹಚ್ಚಿದ ಮಾತುಗೆ ಅಮರಾವತಿ ಅಂಜುಬರಕ ಅರಸ ಏ ದೇವೇಂದ್ರ, ನಿನ್ನನ್ನು ಸೆರೆ ಹಿಡಿದು ಸದೆಬೆಳೆದು ದಿಕ್ಕು ಕೆಡಿಸಿ ದಿಕ್ಕಾಪಾಲು ಮಾಡುವವರೆಗೂ ಈ ತಾರಕನ ಜೀವನದಲ್ಲಿ ಶಾಂತಿ ಇಲ್ಲ, ಸಮಾಧಾನವಿಲ್ಲ. ದೇವೇಂದ್ರ ತೇಜ ಮಧುರಾ ವಿಲಾಸ ಮನೋಜ ಅಗ್ರಜನಿಗೆ ನಮೋ ನಮಃ. ಸಹೋದರ ಶೂರಪದ್ಮ, ನಿನಗೆ ಮಂಗಳವಾಗಲಿ. ಹತ್ತಿರ ಬಾ. ನಿನ್ನ ಕ್ರೂರತೆಯು ಜನರ ಸ್ವಪ್ನದಲ್ಲೂ ಭಯಾನಕವಾಗಿರಲಿ. ನಿನ್ನನ್ನು ಕಂಡ ಸುರ ಜನರ ಹೃದಯವು ಗಡಗಡಗಡ ಕಂಪಿಸಲಿ. ದಾನವ ಕುಲ ಚಕ್ರವರ್ತಿ, ನಮ್ಮ ಪಾಲಿನ ಕರುಣಾಮೂರ್ತಿ, ನನ್ನ ಪ್ರೀತಿಯ ಅಗ್ರಜನಿಗೆ ಶಿರಶಾಸ್ತಾಂಗ ಪ್ರಣಾಮಗಳು. ಸಹೋದರ ಸಿಂಹಸ್ಯ, ನಿನಗೆ ಮಂಗಳವಾಗಲಿ. ನಿನ್ನ ಬುದ್ಧಿವಂತಿಕೆಯು ಸದಾ ಜಾಗೃತವಾಗಿರಲಿ. ಸಮಯಕ್ಕೆ ಸಮಂಜಸವಾದ ಸಲಹೆಯನ್ನು ಕೊಡಲಿ. ನೀನು ಸಫಲತೆಯನ್ನು ಕಾಣೋ. ಅಗ್ರಜ, ಸಹೋದರ, ಕ್ರೂರ ಕೋಪವನ್ನು ತೋರಿ ನನ್ನ ಕರದೊಳು ವಿರಾಜಿಸುವ ಖಡ್ಗವನ್ನು ಜಳಪಿಸಿ ಎದುರಾಳಿಯ ಎದೆಯನ್ನು ಸೀಳಿ ಅತಿ ಭಯಂಕರವಾದ ಸನ್ನಿವೇಶವನ್ನು ತಂದಿಡಬಲ್ಲ ಈ ನಿಮ್ಮ ತಮ್ಮ ನಿಮ್ಮೊಂದಿಗಿರುವಾಗ ಅಗ್ರಜ ಯಾವುದೋ ಯೋಚನೆಯಲ್ಲಿರುವಂತೆ ಕಾಣುತ್ತಿದೆಯಲ್ಲ? ಅಗ್ರಜ, ಸಹೋದರ, ಇಡೀ ಭೂಮಂಡಲಕ್ಕೆ ಮುತ್ತಿಗೆಯನ್ನು ಹಾಕಿ ಸರ್ವರನ್ನು ಸದವರೆದು ಪಾತಾಳ ಲೋಕದಲ್ಲಿ ಬಲಿಚಕ್ರವರ್ತಿಯನ್ನು ದಿಕ್ಕಾಪಾಲಾಗಿ ಬಾಳಬಲ್ಲ ಪರಾಕ್ರಮೆ ಈ ನಿಮ್ಮ ಸಹೋದರ ಸಿಂಹಾಸನಿರಲು ನಿಮಗೆ ಕಾಡುತ್ತಿರುವ ಚಿಂತೆಯಾದರೂ ಏನು ಅಗ್ರಜ? ಸಹೋದರರೇ, ಯಂತ್ರ ಮಂತ್ರ ತಂತ್ರ ಪರಿಣಿತರಾದ ನನ್ನ ಸಹೋದರರೇ, ನನ್ನಲ್ಲಿ ಸುಳಿದಾಡುವ ಆಲೋಚನೆಗಳು, ನಮ್ಮನ್ನು ಕಾಡುತ್ತಿರುವ ಚಿಂತೆಗಳು ನಿಮಗೆ ತಿಳಿದಿದ್ದಾರಾದರೂ ಹೇಗೆ? ಅಗ್ರಜ, ಈ ತಡರಾತ್ರಿಯಲ್ಲಿ ನಿದ್ರೆಯಿಂದ ಇದು ಕನವರಿಸುವ ಈ ನಿಮ್ಮ ಸ್ಥಿತಿಯನ್ನು ನೋಡಿದರೆ ತಿಳಿಯುವುದಿಲ್ಲವೇ? ಅಗ್ರಜ, ಸಹೋದರ, ತಂದೆಯನ್ನು ಕಳೆದುಕೊಂಡು ತಬ್ಬಲಿಗಳಾದ ನಮಗೆ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದ ನಮ್ಮ ಅಗ್ರಜನ ವೇದನೆ ಏನೆಂಬುದು ಅರ್ಥವಾಗುವುದಿಲ್ಲವೇ ಅಗ್ರಜ? ಹೌದು ಸಹೋದರರೇ, ಹೌದು. ನನ್ನ ತಂದೆಯು ಮರಣ ಹೊಂದಿದರು.
ಹಾಗಾಗಿ ಅವರ ಆತ್ಮಗಳು ನನ್ನ ಮುಂದೆ ಪ್ರಕಟವಾಗಿ ಅವರ ಆತ್ಮದ ಅಳಲನ್ನು ತೋಡಿಕೊಳ್ಳುತ್ತವೆ. ಅವರ ಆತ್ಮದ ಅರ್ಥನಾದವನ್ನು ಕೇಳಿ ನನ್ನ ಹೃದಯವು ಹಿಂಡಿದಂತಾಗಿ ಕಣ್ಣಾಲಿಗಳನ್ನು ಸೀಳಿಕೊಂಡು ಜಲಪಾತವಾಗಿ ಹರಿಯುತ್ತಿದೆ. ಕಣ್ಣೀರಲ್ಲ ಸಹೋದರರೇ, ಕಣ್ಣೀರಲ್ಲ, ನೆತ್ತರು, ಸೇಡಿನ ಬಿಸಿ ನೆತ್ತರು. ನಮಗಿರುವುದು ಒಂದೇ, ಸೇಡು, ಸೇಡು, ಸೇಡು. ಖಂಡಾರಿಗಳ ಚಿರತನುವೆ, ನೀಡುವೆ ಖಂಡಾರಿಗಳ ಚಿರತನುವೆ. ಖಂಡಾರಿಗಳ ಚಿರತನುವೆ, ನೀಡುವೆ ಕಡಿದಿಡುವೆ. ಹುಂಡಬಾಲರ ದಯದೊಳು ನರವೆ, ಹುಂಡಬಾಲರ ದಯದೊಳು ನರವೆ. ಹುಂಡನ ಚೌಂಡವನ ಹುಂಡನ ಚೌರ್ಯವನ ಮುರುವೆ, ಪ್ರಚಂಡ ಚೌರ್ಯದ ಬಾಳುತ್ತಲಿರುವೆ, ಪ್ರಚಂಡ ಚೌರ್ಯದ ಬಾಳುತ್ತಲಿರುವೆ. ಖಂಡಾರಿಗಳ ಚಿರತರುವೆ, ಹೇಳಿ ಇಂದ್ರನ ಕಡಿದಿಡುವೆ ಖಂಡಾರಿಗಳ ಚಿರತರುವೆ. ಸಹೋದರ, ನೀವು ನನಗೆ ಅಪ್ಪಣೆಯನ್ನು ಕೊಡು. ಶತ್ರು ಪಡೆ ಸುರಲೋಕ ನವಶೇಷ ಉಳಿಯದಂತೆ ನಾಶ ಮಾಡಿ ಆ ಇಂದ್ರನ ತಲೆಯನ್ನು ತಂದು ಬಿಡುತ್ತಾರೆ. ಸಹೋದರ, ಆ ಪಾಪೇಂದ್ರನ ಸುರಕುಲವನ್ನೆಲ್ಲ ಕೊಳ್ಳು, ಈ ಭೂಮಿಗೆ ಊಟ ಬಿಡುತ್ತೇನೆ. ನನಗೆ ಅಪ್ಪಣೆಯನ್ನು ಕೊಡುವುದಲ್ಲ. ಬೇಡ ಸಹೋದರರೇ, ಬೇಡ. ನೀವಿಬ್ಬರು ಶೂರರು, ಧೀರರು ನಿಜ, ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದರೆ ನೀವಿಬ್ಬರು ಮಾಡುವ ಕೆಲಸವನ್ನು ನಾನೊಬ್ಬರೇ ಪೂರ್ಣಗೊಳಿಸುತ್ತೇನೆ. ಈ ನಿಮ್ಮ ಅಗ್ರಜನಾದ ತಾರಕನಿರಲು ನಿಮಗೆ ಯಾವುದೇ ತೊಂದರೆ ಬೇಡ. ಹೌದು ಅಗ್ರಜ, ನಿಮ್ಮ ಪರಾಕ್ರಮದಲ್ಲಿ ನಮಗೆ ಸ್ವಲ್ಪವೂ ಸಂದೇಹವಿಲ್ಲ. ಬಾಲ 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 ಒಡಿರೆಯನ ಗೌರವರಿ ಸಮರು ಈ ದರೆಯೊಳ್ ಬಾಲ ಬಾಲ ಬಾಲ. ಸಹೋದರರೇ, ಬಾಲ 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 ಒಡಿರೆಯನ ಗೌರವರಿ ಸಮರು ಈ ದರೆಯೊಳ್ ಬಾಲ ಬಾಲ ಬಾಲ. ಸಹೋದರರೇ, ಹುರಗರ ಶಂಕರ ಪರಮದುರಂದರ ನಡೆದ ವೈರಿಗಳ ರುಂಡವನೆಲ್ಲ. ಹುರಗರ ಶಂಕರ ಪರಮದುರಂದರ ನಡೆದ ವೈರಿಗಳ ರುಂಡವನೆಲ್ಲ. ವೈರಿಯ ಶಿರವನ್ನು ಸೋದಿಸಲೆಂದು ಪ್ರತಾಪ ಪರೋಕ್ಷ ಪ್ರಚಂಡ ತೋರಕ, ಪ್ರತಾಪ ಪರೋಕ್ಷ ಪ್ರಚಂಡ ತೋರಕ. ಬಲ 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 ಒಡಿರೆಯನ ಗೌರ್ ಸಮರು ಈ ದರೆಯೊಳ್ ಬಲ ಬಲ ಬಲ. ನೀವು ಚಿಂತಿಸಬೇಕಾದ ಸಮಸ್ಯೆ ಇಲ್ಲ. ನಾನವರು ಚತುರ್ದಶ ಭೂಮಂಡಲವನು ನನ್ನ ಕೋಪಾಗ್ನಿ ಜೋರ ಇದ್ದರೆ ದಹಿಸಬಲ್ಲ ಸಾಮರ್ಥ್ಯವುಳ್ಳವನು. ಇಡೀ ಭೂಮಂಡಲ ಚಕ್ರವರ್ತಿಗಳನ್ನು ಬಿಡಿದು ಸೆರೆಮನೆಗೆ ಅಟ್ಟಿ ಋಷಿಮುನಿಗಳು ಆಚರಿಸುವ ಯಜ್ಞ ಯಾಗಾದಿಗಳನ್ನು ಕೆರಸಿ ಅವರ ತಪೋಭಂಗವನ್ನು ಮಾಡುವ ಮಾಯಾಪುರಿ ಪಟ್ಟಣದ ಮಣೆಮುಗಡದವರಿ ತ್ರಿಜಗ ಭಯಂಕರ ಸ್ವರೂಪನು ರಾಕ್ಷಸ ಕುಲಧಾರಕ ಈ
ಈ ತಾರಕ ಹ! ಈ ತಾರಕಾಸುರನಿಗೆ ಸರಿಸಾಟಿ ಆಗಬಲ್ಲವನು ಈ ತಿಮರುಗಳು ಯಾವನಿರವನು ಅವನ್ಯಾವನಿರವನು ಅಗ್ರಜ, ಸಹೋದರ, ನಮ್ಮ ಮುಂದಿನ ಕಾರ್ಯವೈಖರಿ ಏನೆಂಬುದನ್ನು ಆಜ್ಞಾಪಿಸು. ಹೌದು ಅಗ್ರಜ, ನಿಮ್ಮ ಮುಂದಿನ ಕಾರ್ಯಯೋಜನೆ ಸಫಲವಾಗಲು ನಾವು ಸದಾ ಸಿದ್ಧರಿದ್ದೇವೆ. ಬಲೆ ಬಲೆ ಸಹೋದರರೇ, ನಮ್ಮ ತಂದೆಯ ಸಾವಿಗೆ ಕಾರಣಕರ್ತನಾದ ಆ ದುರಳ ಇಂದ್ರನ ಮೇಲೆ ದಂಡೆತ್ತಿ ಹೋಗಿ ಅವನಲ್ಲಿರುವ ಐರಾವತ, ಅಮೃತ ಕಳಸ, ಕಾಮಧೇನು, ಕಲ್ಪವೃಕ್ಷ ಇವುಗಳನ್ನು ನಮ್ಮ ವಶಕ್ಕೆ ತೆಗೆದುಕೊಳ್ಳುವುದಲ್ಲದೆ ಅವರ ಕುಲದ ಸ್ತ್ರೀಯರನ್ನು ನಮ್ಮ ವಶಕ್ಕೆ ಪಡೆದುಕೊಳ್ಳುವುದೇ ನಮ್ಮ ಮುಂದಿನ ಯೋಜನೆ. ಅಗ್ರಜ, ನಿಮ್ಮ ಅಂತರಾತ್ಮದ ಕಿಚ್ಚು ಒತ್ತಿ ಉರಿಯುತ್ತಿರುವುದು ಸತ್ಯ. ಆದರೆ ದೇವತೆಗಳು ಮೊದಲೇ ಮೋಸಗಾರರು. ನಾನು ಅವರನ್ನು ಹತ್ತಿಕ್ಕಲು ಇಲ್ಲಸಲ್ಲದ ತಂತ್ರ ರೂಪಿಸುತ್ತಲೇ ಇರ್ತಾರೆ. ಅಗ್ರಜ, ಸಹೋದರ, ಸುರಪತಿಗಳಿಗೆ ಅಧಿಕಾರಿಗಳಾದ ಆ ತ್ರಿಮೂರ್ತಿಗಳಲ್ಲಿ ಒಬ್ಬರನ್ನು ಒಲಿಸಿಕೊಂಡು ಅವರಿಂದ ಮಹತ್ವರವಾದ ವಾಗ್ದಾನವನ್ನು ಪಡೆದು ಅವರ ವಾಗ್ದಾನವು ಅವರಿಗೆ ಮುಳುವಾಗುವಂತೆ ಯೋಜನೆಯನ್ನು ರೂಪಿಸಬೇಕು. ಅಗ್ರಜ, ಬಲೆ ಬಲೆ ಸಹೋದರರೇ, ನಿಮ್ಮ ಸಮಯಕ್ಕೆ ಸಮಂಜಸವಾದ ಸಲಹೆ. ಬುದ್ಧಿವಂತಿಕೆಯು ಕೇವಲ ಸುರರ ಸತ್ತಲ್ಲ ಎಂಬುದನ್ನು ಅರ್ಥೈಸುವ ಕಾಲವಂತೂ ಸನ್ನಿಹಿತವಾಗಿದೆ. ಸಹೋದರರೇ, ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಈಶ್ವರನು ತನ್ನ ಸತಿಯನ್ನು ಕಳೆದುಕೊಂಡು ತಪಸ್ಸಿಗೆ ಕುಳಿತಿರುವನು. ಅವನಿಂದ ನಮಗೆ ಯಾವುದೇ ಪ್ರಯೋಜನವಿಲ್ಲ. ಇನ್ನು ನಮ್ಮ ದಾನವ ಕುಲ ವೈರಿ, ಅವರಿಗೂ ನಮ್ಮ ಪೂರ್ವಜರಿಗೂ ವೈರತ್ವ ಇರುವುದು ಎಲ್ಲರಿಗೂ ಗೊತ್ತಿರುವುದೇ ವಿಷಯ. ಅದು ಅಲ್ಲದೆ ಆತನು ಕಪಟಿಯು, ಮೋಸಗಾರನು, ಮಾಯಗಾರನು ಹೌದು. ಇನ್ನು ಬ್ರಹ್ಮದೇವ, ಹೌದು, ಬ್ರಹ್ಮದೇವನನ್ನು ಕುರಿತು ಘೋರ ತಪಸ್ಸನ್ನು ಮಾಡಿ ಸಿದ್ಧಿಯನ್ನು ಸಾಧಿಸಿಕೊಂಡು ಬರುತ್ತೇನೆ. ನಮಗೆ ಬೇಕಾದ ವರವನ್ನು ಪಡೆದುಕೊಂಡು ಇಡೀ ಸುರಕುಲವನ್ನೇ ದಂಡ ಮಾಡಿ ಬರುತ್ತೇನೆ. ಹೌದು ಅಗ್ರಜ, ನಿಮ್ಮೆಲ್ಲ ಕಾರ್ಯಯೋಜನೆಗಳಿಗೂ ಕಾರ್ಯ ಸಫಲವಾಗಲು ನಾವು ನಿಮ್ಮ ಅನುಜರಾಗಿ ಸದಾ ಸಿದ್ಧರಿದ್ದೇವೆ. ಹಾಗಲಿ ಸಹೋದರರೇ, ನಾನು ನಾಳೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ತಪೋವನಕ್ಕೆ ಹೋಗಿ ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಆಚರಿಸಿ ಸಿದ್ಧಿಯನ್ನು ಸಾಧಿಸಿಕೊಂಡು ಬರುತ್ತೇನೆ. ಅಲ್ಲಿಯವರೆಗೂ ಈ ಮಾಯಾಪುರಿ ಪಟ್ಟಣದ ಹೊಣೆಗಾರಿಕೆಯು ನಿಮ್ಮದಾಗಲಿದೆ. ಅಗ್ರಜನಿಗೆ ನಮಸ್ಕರಿಸು. ಅಗ್ರಜನ ಅಪ್ಪಣೆಯಂತೆ ಆಗಲಿ. ಹಾಗಲಿ ಸಹೋದರರೇ, ಈ ತಡರಾತ್ರಿಯಲ್ಲಿ ವೃಥಾ ಕಾಲಹರಣ ಮಾಡುವುದು ಬೇಡ. ನೀವು ನಿಮ್ಮ ನಿಮ್ಮ ಸ್ವಸ್ಥಾನಕ್ಕೆ ಹೋಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಆಗಲಿ ಅಗ್ರಜ. ತಥಾ ಕ್ಷೇಮವೇದ ಸಕಲ ಪ್ರಜೆಗಳು ವರಮಂತ್ರಿ ಶೇಖರ ಕ್ಷೇಮವೇದ ಸಕಲ ಪ್ರಜೆಗಳು. ಮಂತ್ರಿ ಶೇಖರ, ಕ್ಷೇಮವೇದ ಸಕಲ ಪ್ರಜೆಗಳು ವರಮಂತ್ರಿ ಶೇಖರ ಕ್ಷೇಮವೇ ಸಕಲ ಪ್ರಜೆಗಳು. ಕಾಲ ಕಾಲಕ್ಕೆ ಮಳೆಯು ಬೀಳುತ್ತೆ. ಮಂತ್ರಿ ಶೇಖರ, ಕಾಲ ಕಾಲಕ್ಕೆ ಮಳೆಯು ಬೀಳುತ್ತೆ. ಬೆಳೆದ ಪ್ರಜೆಗಳೆಲ್ಲ ಸೌಖ್ಯದೇ. ಬೆಳೆದ ಪ್ರಜೆಗಳೆಲ್ಲ ಸೌಖ್ಯದೇ. ಕ್ಷೇಮವೇದ ಸಕಲ ಪ್ರಜೆಗಳು ವರಮಂತ್ರಿ ಶೇಖರ ಕ್ಷೇಮವೇ ಸಕಲ ಪ್ರಜೆಗಳು. ಬ್ರಹ್ಮಕ್ಷತ್ರಿಯ ವೈಶ್ಯ ಶೂದ್ರರು. ಮಂತ್ರಿವರ್ಯರೇ,
ಬ್ರಹ್ಮ ಕ್ಷೇತ್ರಿಯ ವೈಶ್ಯ ಶೂದ್ರರು ತಮ್ಮ ಧರ್ಮವ ಬಿಡದೆ ಬಾಳ್ವರೆ. ತಮ್ಮ ಧರ್ಮವ ಬಿಡದೆ ಬಾಳ್ವರೆ. ಕ್ಷೇಮವೇ ಸಕಲ ಪ್ರಜೆಗಳು ವರಮಂತ್ರಿ ಶೇಖರ ಕ್ಷೇಮ ಸಕಲ ಪ್ರಜೆಗಳು. ಮಂತ್ರಿವರಿಯರೇ, ಮಹಾಪ್ರಭು, ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಕ್ಷೇಮದಿಂದಿರುವರೆ. ಅಲ್ಲದೆ ಚತುರ್ವರ್ಣದವರೆಲ್ಲರೂ ತಮ್ಮ ಧರ್ಮವನ್ನು ಬಿಡದೆ ತಮ್ಮ ತಮ್ಮ ಕಾರ್ಯದಲ್ಲಿ ನಿರತರಾಗಿರುವರೆ. ಅದನ್ನು ತಿಳಿಸಿ. ಮಹಾಪ್ರಭು, ರಾಜನ ಲಾಲಿಸೈ ಮಹಾರಾಜ ಭೂಪನ ರಾಜನ ಲಾಲಿಸು ಮಹಾರಾಜ ಭೂಪನ ಪಾಲಿಸು. ಇಳೆಯ ದೊರೆಗಳೆಲ್ಲ ಅರುಷದೆ, ಇಳೆಯ ದೊರೆಗಳೆಲ್ಲ ಅರುಷದೆ ಅರನ ಕರುಣಗೆ ಬಾಳುವುದು. ರಾಜನ ಲಾಲಿಸ ಮಹಾರಾಜ ಭೂಪನ ಪಾಲಿಸು. ಬ್ರಹ್ಮ ಕ್ಷತ್ರಿಯ ವೈಶ್ಯ ಶೂದ್ರರು ತಮ್ಮ ಕ್ಷತ್ರಿಯ ವೈಶ್ಯ ಶೂದ್ರರು ತಮ್ಮ ಧರ್ಮನ ಬೆಳೆದಿದೆ. ರಾಜನ ಲಾಲಿಸ ಮಹಾರಾಜ ಭೂಪನ ಪಾಲಿಸು. ಮಹಾಪ್ರಭು, ನಿಮ್ಮ ಸಾಮ್ರಾಜ್ಯದಲ್ಲಿ ನಿಮ್ಮ ಆಜ್ಞೆಯಂತೆ ಎಲ್ಲ ಕ್ಷೇಮದಿಂದಲಿರು. ಅಲ್ಲದೆ ನಿಮ್ಮ ಅಧೀನದಲ್ಲಿರುವ ರಾಜರುಗಳು ಕೊಪ್ಪ ಕಾಣಿಕೆಯನ್ನು ತಂದು ಒಪ್ಪಿಸುತ್ತಿರುವರು. ಬಲೆ ಮಂತ್ರಿಶೇಖರ, ನಿಮ್ಮಂತಹ ಮಂತ್ರಿಯರು ನನ್ನ ರಾಜ್ಯದಲ್ಲಿರುವಾಗ ನಮ್ಮ ರಾಜ್ಯಕ್ಕೆ ಕುಂದು ಕೊರತೆಗಳೆಂದರೇನು? ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಎಲೆ ಸೈನ್ಯಾಧೀಕ್ಷರೇ, ಪೇಳೈ ಸೈನ್ಯಾಧಿನಾಥಾನೆ ನಮ್ಮ ಸೈನ್ಯದ ರೀತಿಯ ಪೇಳೈ. ಎಲೆ ಸೈನ್ಯಾಧೀಕ್ಷರೇ, ಸುತ್ತಲಿರುತ್ತಿಗ ಶತ್ರು ರಾಜರ ಸುತ್ತಲಿರುತ್ತಿಗ ಶತ್ರು ರಾಜರ ಕಪ್ಪ ಕಾಣಿಕೆಯ ತಂದೊಪ್ಪಿಸುವರೆ. ಪೇಳೈ ಸೈನ್ಯಾಧಿನಾಥಾನೆ ನಮ್ಮ ಸೈನ್ಯದ ರೀತಿಯ ಪೇಳೈ. ಎಲೆ ಸೈನ್ಯಾಧೀಕ್ಷರೇ, ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ನಮ್ಮ ಸೈನ್ಯವು ಯಾವ ರೀತಿಯಲ್ಲಿರುವುದು ಅದನ್ನು ತಿಳಿಸು. ಭೂಪಾಲಲ್ಲಿ ಸೈನ್ಯವ, ಭೂಪಾಲಲ್ಲಿ ಸೈನ್ಯವ, ವಜವನಿಗ ಭೂಪಾಲಲ್ಲಿ ಸೈನ್ಯವ. ಬುದ್ಧ ಸೈನಿಕ ಸೈನಿಕ ಹೋದರು ಬಿಡದೆ, ಬುದ್ಧ ಸೈನಿಕ ಸೈನಿಕ ಹೋದರು ಬಿಡದೆ. ಗದೆಯಿಂದಲೇ ಅವರ ಅಪಾಲಿಸಿ ಬಿಡಿದೆ. ಭೂಪಾಲಲ್ಲಿ ಸೈನ್ಯವ, ವಜವನಿಗ ಭೂಪಾಲಲ್ಲಿ ಸೈನ್ಯವ. ಕಂಡ ಕಂಡರ ನೀವು ಮಂಡೆಗಳ ಬಡಿಸುತ್ತ, ಕಂಡ ಕಂಡರ ನೀವು ಮಂಡೆಗಳ ಬಡಿಸುತ್ತ. ಪುಂಡಾರ ಬೆಳೆಯುತ್ತ, ಪುಂಡಾರ ಬೆಳೆಯುತ್ತ ದಂಡಾಡಿ ಬರುವುದು ಭೂಪಾಲಲ್ಲಿ ಸೈನ್ಯ, ವಜವನಿಗ ಭೂಪಾಲಲ್ಲಿ ಸೈನ್ಯ. ಮಹಾಪ್ರಭು, ನಮ್ಮ ಸೈನ್ಯಾಡಳಿತವು ಯಾವ ರೀತಿ ಎಂದರೆ ಕರಿಗಳ ಗುಂಪಿಗೆ ಕೇಸರಿಯನ್ನು ಕಂಡು ಯಾವ ರೀತಿ ಚದುರಿ ಹೋಗುವುದು ಅದೇ ರೀತಿ ನಮ್ಮ ಸೈನ್ಯವ ಕಂಡು ದುಷ್ಟರಾಜರು ಸೈನ್ಯ ದಿಕ್ಕಾಪಾಲಾಗಿ ಓಡಿ ಹೋಗರು. ಮುಂದೇನಪ್ಪಣೆ? ಬಲೆ ಸೈನ್ಯಾಧ್ಯಕ್ಷ, ನಿಮ್ಮಂತಹ ಮಂತ್ರಿಶೇಖರು ನಮ್ಮ ರಾಜ್ಯದಲ್ಲಿರುವಾಗ ನಮ್ಮ ಪ್ರಜೆಗಳಿಗೆ ಯಾವ ಕುಂದು ಕೊರತೆಗಳೂ ಇಲ್ಲ. ಮಂತ್ರಿ ಸೈನ್ಯಾಧೀಕ್ಷರೇ, ಮಹಾಪ್ರಭು,
ಅರುಷ ತಾಳಿದೆನು ನಾ ಮನಕದಿ ಅರುಷ ತಾಳಿದೆನು ನಾ. ಮಂತ್ರಿ ಸೇನಾಧೀಶರೇ, ಅರುಷ ತಾಳಿದೆನು ನಾ ಮನಕದಿ ಅರುಷ ತಾಳಿದೆನು ನಾ. ತ್ರಿಭುವಕ್ಕಿಂದು ಮೆರೆ ತ್ರಿಭುವಕ್ಕೆ ಸಾಟಿ. ಮಂತ್ರಿ ಸೇನಾಧೀಶರೇ, ತ್ರಿಭುವಕ್ಕಿಂದು ಮೆರೆ ತ್ರಿಭುವಕ್ಕೆ ಸಾಟಿ. ತ್ರಿಭುವನದೊಳಗಿನ್ಯಾವನಿರುವನೋ, ತ್ರಿಭುವನದೊಳಗಿನ್ಯಾವನಿರುವನು. ಸಾರ ಚರಿಸದಾಂಬಾಚದ ಸಿರಿಯ, ಸಾರ ಚರಿತ ಸಾಂಬಾಚದ ಸಿರಿ. ನಿರುತದಿ ಮೆರೆಯುವೆ ಅರುಷದಿ ನಾನು, ನಿರುತದಿ ಮೆರೆಯುವೆ ಅರುಷದಿ ನಾನು. ಅರುಷ ತಾಳಿದೆನು ನಾ ಮನದಲ್ಲಿ ಅರುಷ ತಾಳಿದೆನು ನಾ. ಧೀರನೆನಿಸುತ್ತೆ ದಾರುಣಿಯೊಳಗೆ, ಧೀರನೆನಿಸುತ್ತೆ ದಾರುಣಿಯೊಳಗೆ. ಸಾರ ಚರಿತ ಸಮಾಜದ ಕೃತಿಯ, ಸಾರ ಚರಿತ ಸಮಾಜದ ಕೃತಿ. ನಿರುತದಿ ಮೆರೆಯುವೆ ಅರುಷದಿ ನಾನು, ನಿರುತದಿ ಮೆರೆಯುವೆ ಅರುಷದಿ ನಾನು. ಅರುಷ ತಾಳಿದೆನು ನಾ ಮನದಲ್ಲಿ ಅರುಷ ತಾಳಿದೆನು ನಾ. ಮಂತ್ರಿ ಸೈನಾಧೀಕ್ಷರು, ನಿಮ್ಮಂತಹ ಮಂತ್ರಿ ಸೈನಾಧೀಕ್ಷರು ನನಗಿರುವಲ್ಲಿ ನಮ್ಮ ರಾಜ್ಯಕ್ಕೆ ಯಾವ ಒಂದು ಕೊರತೆಗಳೂ ಬರಲಾರವು. ಇಲ್ಲಿ ಸೈನ್ಯಾಧೀಕ್ಷರೇ, ನೀವಿನ್ನು ಸೈನ್ಯವನ್ನು ನಡೆಸಲು ನಡೆಯಿರಿ. ಇಲ್ಲಿ ಮಂತ್ರಿ ಶೇಖರ, ನಾಳೆ ಸೂರ್ಯೋದಯದ ನಂತರ ನಾನು ಹಿಮಾಲಯ ತಪೋಭೂಮಿಗೆ ಹೊರಡುವೆನು. ನೀವು ಸಕಲ ಸಿದ್ಧತೆಗಳನ್ನು ನಡೆಸಿ. ಮಹಾಪ್ರಭು, ತಾವು ನಿಶ್ಚಿಂತೆಯಿಂದ ಹೋಗಿ ಬನ್ನಿ. ಕಾರಣವೇನು ಪ್ರಭು? ಮಂತ್ರಿಗಳೇ, ನಮಗೆ ವಿವಾಹವಾಗಿ ಇಷ್ಟು ವರ್ಷಗಳಾದರೂ ಸಂತಾನ ಭಾಗ್ಯವಿಲ್ಲದೆ ನನ್ನ ಮನಸ್ಸಿಗೆ ತುಂಬಾ ವ್ಯಥೆಯುಂಟಾಗುತ್ತಿರುವುದು. ನಾನು ಈಗಲೇ ಹಿಮಾಲಯ ಪರ್ವತಕ್ಕೆ ಹೋಗಿ ಅಲ್ಲಿ ಗುರು ಹಿರಿಯರ ಸಲಹೆಯನ್ನು ಪಡೆಯಲು ಹೋಗುತ್ತಿದ್ದೇನೆ. ನಾನು ಹಿಂದಿರುಗಿ ಬರುವವರೆಗೂ ಈ ಸಾಮ್ರಾಜ್ಯದ ಒಡೆ ನಿಮ್ಮದಾಗಿರುವುದು ತಿಳಿಯಿತೆ? ಆಗಲಿ ಮಹಾಪ್ರಭು. ಕಂದನ ಮನವೀಣೆಯ ಅರಿಯೇ ಚಂದದಿ ವೀಣೆಯ ನುಡಿಸೋ ದೊರೆಯೇ. ಕಂದನ ಮನವೀಣೆಯ ಹರಿಯೇ ಚಂದದಿ ವೀಣೆಯ ನುಡಿಸೋ ದೊರೆಯೇ. ಕಂದನ ಮನವೀಣೆಯ ಬಕುತಿಯ ಪಾವನ ಗಾನವ ಪಾಡುವ ಬಕುತಿಯ ಪಾನವ ಗಾನವ ಪಾಡುವ ಲೋಕವೇ ಮೊಳಗುವ ನಿರ್ಮಲನಾದ. ಲೋಕವೇ ಮೊಳಗುವ ನಿರ್ಮಲನಾದ. ಕಂದನ ಮನವೀಣೆಯ ಹರಿಯೇ ಚಂದದಿ ವೀಣೆಯ ನುಡಿಸೋ ದೊರೆಯೇ. ಕಂದನ ಮನವೀಣೆಯ. ಅಂತೂ ಇಂತೂ ಭೂಲೋಕಕ್ಕೆ ಬಂದದ್ದಾಯಿತು. ಬಂದ ಕಾರ್ಯ ಏನೇ ಇರಲಿ, ಒಮ್ಮೆ ಗಿರಿರಾಜ ದಂಪತಿಗಳ ಯೋಗಕ್ಷೇಮ ಸಮಾಚಾರವನ್ನು ವಿಚಾರಿಸಿಕೊಳ್ಳೋಣ. ಹೌದು, ಹಾಗೆಯೇ ಮಾಡುತ್ತೇನೆ. ದಾನ
ದನದಿ ಗೀತೆಯ ಸತ್ಯದ ರಾಗದಿ ದನದಿ ಗೀತೆಯ ಸತ್ಯದ ರಾಗದಿ ಭಾವದಿ ನುಡಿಯುವ ನಿರ್ಮಲ ವೀಣೆ ಭಾವದಿ ನುಡಿಯುವ ನಿರ್ಮಲ ವೀಣೆ ಧರ್ಮದ ಸತ್ಯದ ಕರ್ಮದ ರೂಪವ ಧರ್ಮದ ಸತ್ಯದ ಕರ್ಮದ ರೂಪವ ನಿರ್ಮಲ ಭಾವದಿ ನುಡಿಯುವ ವೀಣೆ ನಿರ್ಮಲ ಭಾವದಿ ನುಡಿಯುವ ವೀಣೆ ಕಂದನ ಮನವೀಣೆಯ ಹರಿಯೇ ಚಂದ್ರದಿ ವೀಣೆಯ ನುಡಿಸೋದೊರೆಯೇ ಕಂದನ ಮನವೀಣೆಯ ಕಂದನ ಮನವೀಣೆಯ ಕಂದನ ಮನವೀಯ ನೋಡುವೆ ನೆಲ್ಲಿಗೆ ಪ್ರಾಣಕಾಂತನ ನೋಡುವೆ ನೆಂದಿಗೆ ಪ್ರಾಣಕಾಂತನ ನೋಡಿ ಕೊಂಡಾಡಿ ಮುದ್ದಾಡಿ ನಾ ಪಾಡುವೆ ನೋಡಿ ಕೊಂಡಾಡಿ ಮುದ್ದಾಡಿ ನಾ ಪಾಡುವೆ ನೋಡುವೆ ನೆಂದಿಗೆ ಪ್ರಾಣಕಾಂತನ ಕಾಂತನ ಕಾಣದೆ ಕಾಂತನ ಕಾಣದೆ ಕಾತುರಗೊಂಡಿವೆ ಕಾಂತನ ಕಾಣದೆ ಕಾತುರಗೊಂಡಿವೆ ಕಾಂತನ ಕಾಣದೆ ಕಾತುರಗೊಂಡಿವೆ ನೋಡುವೆ ನೆಂದಿಗೆ ಪ್ರಾಣಕಾಂತನ 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 ಇದೇನಿದು ಇಷ್ಟು ಹೊತ್ತಾದರೂ ನನ್ನ ಪ್ರಾಣೇಶ್ವರರು ಬಾರದಿರಲು ಕಾರಣವೇನು? ದೇವಿ ಪ್ರಾಣೇಶ್ವರ ಮೈನಾ ನಮಸ್ಕರಿಸುವೆ. ನಿನಗೆ ಮಂಗಳವಾಗಲಿ. ಇದೇನು ಸ್ವಾಮಿ ನಿಮ್ಮ ಮುಖವೇ ಕಮಲಬೇಕೆ ಈ ರೀತಿ ಬಾಡಿರಲು ಕಾರಣವೇನು? ಪ್ರಾಣೇಶ್ವರಿ, ನಮಗೆ ಸಂತಾನವಿಲ್ಲದೆ ನನ್ನ ಮನಸ್ಸಿಗೆ ತುಂಬ ವ್ಯಥೆಯುಂಟಾಗುತ್ತಿರುವುದು ಪ್ರಾಣೇಶ್ವರಿ. ಸ್ವಾಮಿ ನಿಮಗಿಂತಲೂ ಹೆಚ್ಚು ನನ್ನ ಮನಸ್ಸಿಗೆ ವ್ಯಥೆಯಾಗುತ್ತಿರುವುದು ಸ್ವಾಮಿ. ಆದರೆ ಮಾಡುವುದೇನು? ಸುತ ಸಂಸಾರದ ಹಿತವನು ಕಾಣದೆ ಸ್ಥಿತಿಯೊಳು ದೇವರ ಹೋಗಿಸಿ ನಾವು. ದೇವಿ ಶಾಂತರಾಗಿ ಸ್ವಾಮಿ. ದಿಗ್ಗದಳು ಸಂಸಾರಕ್ಕೆ ಹಿತವನು ಕಾಣದೆ ಸ್ಥಿತಿಯೊಳು ದೇವರ ಪೂಜಿಸಿ ನಾವು. ಹಿತದಲ್ಲಿ ಸಂಗತಿ ಸತಿಪತಿಗಲ್ಲವೇ ಶಾಂತರಾಗಿ ಸ್ವಾಮಿ. ಹಿತದಲ್ಲಿ ಸಂಗತಿ ಸತಿಪತಿಗಲ್ಲವೇ ಕಾಂತೆಯ ಲಾಲಿಸು ಹೇಳುವೆ ನೀಗ. ಶಾಂತರಾಗಿ ಸ್ವಾಮಿ. ಕಾಂತೆಯ ಲಾಲಿಸು ಹೇಳುವೆ ನೀಗ. ಸುಖ
ಸಂಸಾರದ ಹಿತವನು ಕಾಣದೆ ಸ್ಥಿತಿಯೊಳು ದೇವರ ಪೂಜಿಸಿ ನಾವು. ಹಿತದಳು ಸದ್ಗತಿ ಸತಿಪತಿಗಲ್ಲವೇ ಮನದಲ್ಲಿ ಮಾನದಿ ವಿವರವ ಪೇಲುವೆ. ಮನದಲ್ಲಿ ಮಾನದಿ ವಿವರವ ಪೇಲುವೆ. ಕಾಂತೆ ಲಾಲಿಸೋ ಹೇಳುವೆ ಈಗ. ಕಾಂತೆಯ ಲಾಲಿಸೋ ಹೇಳುವೆ ಈಗ. ಸುತ ಸಂಸಾರದ ಹಿತವನು ಕಾಣದೆ ಸ್ಥಿತಿಯೊಳು ದೇವರ ಪೂಜಿಸಿ ನಾವು. ದೇವಿ, ನಮಗೆ ಸಂತಾನವಿಲ್ಲದೆ ಇಹ ಪರಲೋಕದಲ್ಲಿ ಸದ್ಗತಿಯು ದೊರೆಯುವುದಿಲ್ಲ. ಸ್ವಾಮಿ, ನಾವು ನಮಗೆ ಕನಕ ಪೀತಾಂಬರ ಸಾಮ್ರಾಜ್ಯವಿದ್ದರೂ ಪ್ರಯೋಜನವಿಲ್ಲ ಪ್ರಾಣೇಶ್ವರಿ. ಸ್ವಾಮಿ, ನಮ್ಮ ಪೂರ್ವ ಜನ್ಮದ ಕರ್ಮದ ಫಲಕ್ಕೆ ನಾವೇನು ತಾನೇ ಮಾಡಲು ಸಾಧ್ಯ? ನಾರಾಯಣ ನಾರಾಯಣ. ಪೂಜ್ಯರಿಗೆ ನಮಸ್ಕರಿಸುವೆವು. ದಂಪತಿಗಳಿಗೆ ಇಷ್ಟಾಷ್ಟ ಶೀಘ್ರಮೇವ ಪ್ರಾಪ್ತಿರಸ್ತು. ಮೈನಾ, ಕೇಳಿದೆಯಾ ಪೂಜ್ಯರಾಡಿದ ಮಾತುಗಳನ್ನ? ಪೂಜ್ಯರೇ, ಕೇಳಿದೆನು ಸ್ವಾಮಿ. ಬಹಳ ಸಂತೋಷವಾಯಿತು ಸ್ವಾಮಿ ಈ ಪೂಜ್ಯರ ಮಾತುಗಳನ್ನು ಕೇಳಿ. ಅಮ್ಮ ಮೈನಾದೇವಿ, ಅಖಂಡಳಾಗಿರುವ ಆದಿಶಕ್ತಿಯನ್ನು ದಂಪತಿಗಳಿಬ್ಬರು ಇಲ್ಲಿಯೇ ಕುಳಿತು ತಪಸ್ಸು ನಡೆಸಿ ಪ್ರಸನ್ನಳಾದ ಜಗದಾಂಬೆಯು ನಿಮ್ಮನ್ನು ಅನುಗ್ರಹಿಸಿಕೊಳ್ಳು ತಾಯಿ. ಪೂಜ್ಯರೇ, ನಿಮ್ಮ ಮಾತಿನಂತೆ ಶ್ರದ್ಧಾ ಭಕ್ತಿಯಿಂದ ನಾವೀಗಲೇ ಪೂಜೆಯನ್ನು ಕೈಗೊಳ್ಳುವೆವು. ತಾಯಿ, ನಾನಿನ್ನು ಬರುವೆನು. ನಾರಾಯಣ ನಾರಾಯಣ. ತ್ರಿಭುವನ ಜನನಿ ಜಗನ್ಮೋಹಿನಿ, ತ್ರಿಭುವನ ಜನನಿ ಜಗನ್ಮೋಹಿನಿ, ಅಭಯ ಪ್ರದಾಯಿನಿ ಪಾವನಿ ಪಾಹಿ ಮಾಂ. ಅಭಯ ಪ್ರದಾಯಿನಿ ಪಾವನಿ ಪಾಹಿ ಮಾಂ. ತ್ರಿಭುವನ ಜನನಿ ಜಗನ್ಮೋಹಿನಿ. ಕರುಣಾಕರಿ ಶಂಕರಿ ದೇವಿ ಪಾರ್ವತಿ ಪರಮೇಶ್ವರಿ ದಯಾಮಯಿ. ಕರುಣಾಕರಿ ಶಂಕರಿ ದೇವಿ ಪಾರ್ವತಿ ಪರಮೇಶ್ವರಿ ದಯಾಮಯಿ. ತ್ರಿಭುವನ ಜನನಿ ಜಗನ್ಮೋಹಿನಿ, ಅಭಯ ಪ್ರದಾಯಿನಿ ಪಾವನಿ ಪಾಹಿ ಮಾಂ. ಅಭಯ ಪ್ರದಾಯಿನಿ ಪಾವನಿ ಪಾಹಿ ಮಾಂ. ತ್ರಿಭುವನ ಜನನಿ ಜಗನ್ಮೋಹಿನಿ. ವರಸತಿ ಕಲ್ಯಾಣಿ ವರಶಿವೆ ಫಣಿವೇಣಿ, ವರಸತಿ ಕಲ್ಯಾಣಿ ವರಶಿವೆ ಫಣಿವೇಣಿ. ಸ್ಮರ ಹರ ನಿಜ ರಾಣಿ ಪರಮ ಗುಣಮಣಿ, ಸ್ಮರ ಹರ ನಿಜ ರಾಣಿ ಪರಮ ಗುಣಮಣಿ. ವಾರಿಜ ಸಜಾತೆ ಅಮ
ಜಗನ್ಮಾತೆ ನಮ್ಮ ಇಷ್ಟಾರ್ಥವನ್ನು ಕರುಣಿಸಿ ನಮಗೆ ಸಂತಾನ ಭಾಗ್ಯವನ್ನು ನೀಡಿ ನಮ್ಮನ್ನು ಕಾಪಾಡುತ್ತಾರೆ. ಭಕ್ತೆ, ನಿನ್ನ ಭಕ್ತಿಗೆ ಪೂಜೆಗೆ ನಾನು ಮೆಚ್ಚಿದೆನು. ಶೀಘ್ರದಲ್ಲಿಯೇ ನಿನಗೆ ಸುಪುತ್ರಿಯು ಜನಿಸುವಳು. ಅವಳಿಂದ ನಿಮ್ಮ ಕುಲವೇ ಪಾವನವಾಗುವುದು. ಸ್ವಾಮಿ, ಕೇಳಿದಿರಾ ಮಹಾದೇವಿಯ ಮಾತುಗಳನ್ನು? ಈ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೋಷವಾಗುತ್ತದೆ. ದೇವಿ, ನನ್ನ ಮನಸ್ಸಿಗೂ ತುಂಬ ಸಂತೋಷವಾಯಿತು ದೇವಿ. ಹೌದೇ ದೇವಿ, ಬಾರೆ ಓ ಪ್ರಿಯೆ. ದೇವಿ, ಸ್ವಾಮಿ, ಬಾರೆ ಓ ಪ್ರಿಯೆ, ಬಳಿ ಬಾರೆ ಓ ಪ್ರಿಯೆ. ಬಾರೆ ಓ ಪ್ರಿಯೆ, ಬಳಿ ಬಾರೆ ಓ ಪ್ರಿಯೆ. ತರಂಗ ಬಾಬಾ ಕಂಡಾರೆ ಕಂಡೆ ಜೀವ, ತರಂಗ ಬಾಬಾ ಕಂಡಾರ ಕಂಡೆ ಜೀವ. ವಿನೋದ ವಿಲಾಸ ಮನ ಕಾಮೋದ, ಬಾರೆ ಓ ಪ್ರಿಯೆ, ಬಳಿ ಬಾರೆ ಓ ಪ್ರಿಯೆ. ತಾರೆರು ಮುನ್ನ ಚೆಲುವೆ ನಿನಗೆ ನೀನಿರುವ ಬೋಧವ. ತಾರೆರು ಮುನ್ನ ಚೆಲುವೆ ನಿನಗೆ ನೀನಿರುವ ಬೋಧವ. ನಲಿದಾಡು ಮೋಹಿನಿ, ನಲಿದಾಡು ಮೋಹಿನಿ, ಕುಣಿದಾಡು ಬಾನೆ. ವಿಲಾಸ ಮನ ಕಾಮೋದ, ಬಾರೆ ಓ ಪ್ರಿಯೆ, ಬಳಿ ಬಾರೆ ಓ ಪ್ರಿಯೆ. ನಿವಾರಣೆ ಜಗದಾಂಬೆಯ ಅನುಗ್ರಹದಿಂದ ನಮಗೆ ಸಂತಾನ ಭಾಗ್ಯ ದೊರೆಯಿತು. ನಡೆದೇವಿ, ನಾವಿನ್ನು ಅರಮನೆಗೆ ಹೋಗೋಣ. ನಡೆಯಿರಿ ಸ್ವಾಮಿ, ಹೋಗೋಣ. ಸ್ವಾಮಿ,
ಶಾರದೆ, ಇಂದೇಕೋ ನನ್ನ ಮನಸ್ಸು ವಿಶ್ವದ ಆಲೋಚನೆ ಕಡೆ ಸೆಳೆಯುತ್ತಿದೆಯಲ್ಲ. ಪ್ರಿಯತಮೆ ಶಾರದೆ ಶೃಂಗಾರ ಭೂಷಿತೆ, ಪ್ರಿಯತಮೆ ಶಾರದೆ ಶೃಂಗಾರ ಭೂಷಿತೆ, ಆಡುತ್ತ ಪಾಡುತ್ತ ನಲಿಯುವ ಬಾಪ್ರಿಯೇ, ಆಡುತ್ತ ಪಾಡುತ್ತ ನಲಿಯುವ ಬಾಪ್ರಿಯೇ, ಪ್ರಿಯತಮೆ ಶಾರದೆ ಶೃಂಗಾರ ಭೂಷಿತೆ. ಶಾರದೆ, ಗಗನದಿ ಮೇಘವು ಸರಿಯುತ್ತಲಿಹುದು. ಶಾರದೆ, ಗಗನದಿ ಮೇಘವು ಸರಿಯುತ್ತಲಿಹುದು, ಮಂದಾರ ಗಾಳಿಯು ಬೀಸುತ್ತಲಿಹುದು. ಗಂಭೀರವದನೆ ಹಂಸಗಮನೆ. ಶಾರದೆ, ಗಂಭೀರವದನೆ ಹಂಸಗಮನೆ, ಸಂಗೀತ ಸುಧೆಯನ್ನು ಅರಿಸುತ್ತ ಬಾಪ್ರಿಯೇ. ಶಾರದೆ, ಸುಧೆಯನ್ನು ಅರಿಸುತ್ತ ಬಾಪ್ರಿಯೇ. ಪ್ರಿಯತಮೆ ಶಾರದೆ ಶೃಂಗಾರ ಭೂಷಿತೆ, ನೃತ ಪಾಂಡುತ್ತ ನಲಿಯುವ ಬಾಪ್ರಿಯೇ, ಪ್ರಿಯತಮೆ ಶಾರದೆ ಶೃಂಗಾರ ಭೂಷಿತೆ. ಪಾಣಿಯೇ ವಿದ್ಯಾ ದೇವತೆಯೇ, ವೀಣಾ ಪಾಣಿಯೇ ವಿದ್ಯಾ ದೇವತೆಯೇ, ತರಾಗಲಿ ಆಡೋಣ ಬಾಪ್ರಿಯೇ. ತರಾಗಲಿ ಆಡೋಣ ಬಾಪ್ರಿಯೇ. ಸಂಭ್ರಮದಿಂದಲೇ ಸಡಗರದಿಂದಲೇ, ಸಂಭ್ರಮದಿಂದಲೇ ಸಡಗರದಿಂದಲೇ, ಸಂಗೀತ ಸುಧೆಯನ್ನು ಅರಿಸುತ್ತ ಬಾಪ್ರಿಯೇ, ಪ್ರಿಯತಮೆ ಶಾನನ್ನು ಅರಿಸುತ್ತ ಬಾಪ್ರಿಯೇ, ಪ್ರಿಯತಮೆ ಶಾರದೆ ಶೃಂಗಾರ ಭೂಷಿತೆ, ಆಡುತ್ತ ಪಾಡುತ್ತ ನಲಿಯುವ ಬಾಪ್ರಿಯೇ. ಸುಧೆಯನ್ನು ಅರಿಸುತ್ತ ಬಾಪ್ರಿಯೇ, ಪ್ರಿಯತಮೆ ಶಾರದೆ ಶೃಂಗಾರ ಭೂಷಿತೆ. ಸ್ವಾಮಿ, ನಿಮ್ಮ ಚರಣ ಸಾರಥ್ಯ ಪಡೆದೆ ನಾನೇ ಧನ್ಯಳು. ಅದೇಕೆ ಸ್ವಾಮಿ ಈ ನಿಮ್ಮ ಮುಖಕಮಲವು ಕುಂದಿರಲು ಕಾರಣವೇನು? ಶಾರದೆ, ಇಂದೇಕೋ ನನ್ನ ಮನಸ್ಸು ವಿಶ್ವದ ಆಲೋಚನೆ ಕಡೆ ಸೆಳೆಯುತ್ತಿದೆಯಲ್ಲ. ಶಾರದೆ, ಓಂ ಬ್ರಹ್ಮದೇವಾಯ ನಮಃ, ಓಂ ಬ್ರಹ್ಮದೇವಾಯ ನಮಃ. ಸ್ವಾಮಿ, ನಿಮ್ಮನ್ನು ಕುರಿತು ಯಾರೋ ತಪಸ್ಸು ಮಾಡುತ್ತಿರುವರಲ್ಲ, ಅವರಾರು? ಆತ ಬೇರೆ ಯಾರೂ ಅಲ್ಲ, ಶೋಣಿತಾಪುರ ಪರಿಪಾಲಿಸುವ ವಜ್ರಧರನ ಮಗನಾದ ತಾರಕೇಶನು. ಹಾಗಾದರೆ ಬೇಗ ಹೋಗಿ ಅದೇನೆಂದು ಪರಿಶೀಲಿಸಿ ನೋಡಬಾರದೆ ಪ್ರಭು? ಶಾರದೆ,
ಶರಣೆಂದು ಬಂದ ಭಕ್ತರಿಗೆ ವರಗಳನ್ನು ನೀಡಿ ಸೃಷ್ಟಿಕರ್ತನೆಂಬ ಅಭಿಧಾನವನ್ನು ಪಡೆದಿರುವನು. ಆದ್ದರಿಂದ ಜನನ ಮರಣಗಳನ್ನು ಅನುಸರಿಸಿ ಭಕ್ತರನ್ನು ಕಾಪಾಡಲು ನಾನು ಇಲ್ಲೇ ಹೊರಡುವನು. ಹಾಗೆ ಸ್ವಾಮಿ. ಬಾರೆನ್ನ ಚೆಲುವೆ ಸೇರೆನ್ನ ಒಲವೇ ಯುಗವೊಂದು ಕ್ಷಣವಾಗಿದೆ ಆಡೋಣ ಬಾರೆ ಆಕಾಶ ತಾರೆ ಮೈ ಮನಸ್ಸು ಆಗಿದೆ ಬಾರೆನ್ನ ಚೆಲುವೆ ಸೇರೆನ್ನ ಒಲವೇ ಯುಗವೊಂದು ಕ್ಷಣವಾಗಿದೆ ಆಡೋಣ ಬಾರೆ ಆಕಾಶ ತಾರೆ ಮೈ ಮನಸ್ಸು ಆಗಿದೆ ಹೊಸದಾಗಿದೆ ಯೌವನದ ಭಾರಕ್ಕೆ ತೂಗಾಡಿದೆ ಹಿಂದೆ ಕೊಯ್ಲು ಹೊಸದಾಗಿದೆ ಯೌವನದ ಭಾರಕ್ಕೆ ತೂಗಾಡಿದೆ ಈ ರಾತ್ರಿ ನಮ್ಮ ವಶವಾಗಿದೆ ನಮ್ಮ ವಶವಾಗಿದೆ ಬೆರೆಯೋಣ ಬಾರಿ ಶಾರದೆ ಸ್ವಾಮಿ. ಮಧುಮಂಚಕೆ ಬಾರೆನ್ನ ಚೆಲುವೆ ಸೇರೆನ್ನ ಒಲವೇ ಯುಗವೊಂದು ಕ್ಷಣವಾಗಿದೆ ಆಡೋಣ ಬಾರಿ ಆಕಾಶ ತಾರೆ ಮೈ ಮನಸ್ಸು ಆಗಿದೆ ಪ್ರಾಣೇಶ್ವರ, ಮನೋಹರ, ಶಾರದೆ, ಪ್ರಾಣಕಾಂತ, ಸರಸ್ವತಿ,
ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ತಾರಕೇಶ. ನಮಃ. ತಾರಕೇಶ, ನಿನಗೆ ಮಂಗಳವಾಗಲಿ. ಬ್ರಹ್ಮದೇವ ಭಕ್ತ ಪರಾಧೀನ, ಇಂದು ಈ ಭಕ್ತನ ಮೇಲೆ ದಯವಂತೆ ದೇವ. ಸಾರ್ಥಕವಾಯಿತು ದೇವ, ಸಾರ್ಥಕವಾಯಿತು ದೇವ. ತಾರಕೇಶ, ಈ ಘೋರವಾದ ತಪಸ್ಸು ಮಾಡಲು ಕಾರಣವೇನು? ಬ್ರಹ್ಮದೇವ, ಘೋರ ಯುದ್ಧದಲ್ಲಿ ನನ್ನ ತಂದೆಯಾದ ವಜ್ರಧರನನ್ನು ಕೊಂದನಲ್ಲ ಆ ದುರುಳ ಇಂದ್ರ. ಅವನ ಮೇಲಿನ ಸೇಡನ್ನು ತೀರಿಸಿಕೊಳ್ಳಬೇಕಿದೆ. ಅದಕ್ಕಾಗಿ ಅಜಯತ್ವವನ್ನು, ಅವನನ್ನು ಮೀರಿಸುವ ಅಮರತ್ವವನ್ನು ದಯಪಾಲಿಸುವುದೇವ. ಅಜಯತ್ವವು ಲಭಿಸುವುದು, ಆದರೆ ಅಮರತ್ವವು ಅಸಾಧ್ಯವಾದುದು. ಏಕೆ ಸಾಧ್ಯವಿಲ್ಲ ಬ್ರಹ್ಮದೇವ? ಏಕೆ ಸಾಧ್ಯವಿಲ್ಲ? ವಿಶ್ವಾಮಿತ್ರನು ತನ್ನ ತಪೋಬಲದಿಂದ ಇನ್ನೊಂದು ಸ್ವರ್ಗವನ್ನು ನಿರ್ಮಿಸಿದನು. ನಾನು ನನ್ನ ತಪೋಬಲದಿಂದ ನಿನ್ನನ್ನು ಇಲ್ಲಿಯವರೆಗೆ ಬರುವಂತೆ ಮಾಡಿರುವೆನು. ಏತಕ್ಕಾಗಿ ದೇವ, ಏತಕ್ಕಾಗಿ? ನಾನು ಬೇಡಿದನ್ನು ದಯಪಾಲಿಸಲಿ ಎಂದು. ಅದು ಸಾಧ್ಯವಿಲ್ಲವೆಂದ ಮೇಲೆ ಬಂದಂತೆಯೇ ಹೊರಡಬಹುದು. ನಾನು ನನ್ನ ತಪೋಬಲದಿಂದ ನನಗೆ ಬೇಕಾದನ್ನು ಸಾಧಿಸುವೆನು. ಸಿಟ್ಟಾಗ ಬೇಡ ತಾರಕ. ವಿಶ್ವದ ಶಾಸನಕ್ಕೆ ನಾನು ತಲೆಬಾಗಲೇಬೇಕು. ಅಮರತ್ವವನ್ನು ಬಿಟ್ಟು ಅದಕ್ಕೆ ಸಮನಾದ ಬೇರೊತ್ತು ವರವನ್ನು ಕೇಳಿಕೊ, ಸಂತೋಷದಿಂದ ಕೊಡುವೆನು. ಬ್ರಹ್ಮದೇವ, ಹರಿಹರ ಬ್ರಹ್ಮಾದಿಗಳಿಂದಲೂ ಸಾವು ಬರಕೂಡದು. ಅಷ್ಟಾದ ದಿಕ್ಪಾಲಕರು ಇಂದ್ರಾದಿ ಯಾರಿಂದಲೂ ನನಗೆ ಸಾವು ಬರಕೂಡದು. ನನಗೆ ಸಾವೇ ಬರಕೂಡದು. ದಯಪಾಲಿಸು ದೇವ. ಏಕೆ ಸಾಧ್ಯವಿಲ್ಲ? ಏಕೆ? ಸಣ್ಣ ಇರುವೆ ಎಂದು ದೊಡ್ಡ ಜಂತುವನ್ನು ಕೊಲ್ಲಬಹುದಲ್ಲ? ಬ್ರಹ್ಮದೇವ, ಈಶ್ವರನು ತನ್ನ ಸತಿಯನ್ನು ಕಳೆದುಕೊಂಡು ಒಬ್ಬಡ್ಡಿಗಾರನಾಗಿರುವನು. ಅವನಿಗೆ ಸತಿಯೇ ಇಲ್ಲವೆಂದ ಮೇಲೆ ಮಕ್ಕಳು ಎಲ್ಲಿಂದ ಬಂದಾರು? ಬ್ರಹ್ಮದೇವ, ನನ್ನ ಸಾವು ಆಗುವುದೇ ಆದರೆ ಈಶ್ವರನ ಪುತ್ರನಿಂದಲೇ ಆಗಲಿ. ದಯಪಾಲಿಸು ದೇವ. ತಥಾಸ್ತು, ಹಾಗೇ ಆಗಲಿ. ನೀನು ಧರ್ಮ ಮಾರ್ಗದಿಂದ ನಡೆಯದಿದ್ದಲ್ಲಿ, ಧರ್ಮಕ್ಕೆ ಚ್ಯುತಿಯಾದಲ್ಲಿ ಅದರ ರಕ್ಷಣೆಗಾಗಿ ಅಸಂಭವವೂ ಸಂಭವವಾಗ್ಬಿಡುವುದು. ಶಿವನಿಗೆ ಕುಮಾರ ಸಂಭವವಾಗಿಬಿಡುವುದು. ಎಚ್ಚರ. ಹೋಗಿ ಬಾ ಬ್ರಹ್ಮದೇವ, ಹೋಗಿ ಬಾ. ಇನ್ನು ಈ ಭೂಲೋಕೇಶ್ವರನಾದ ಈ ತಾರಕನೇ ಮೂರು ಲೋಕೇಶ್ವರನು. ನಾನಲ್ಲವೇ ಈ ದಾರುಣಿಯೊಳ್ ಧನ್ಯ, ನಾನಲ್ಲವೇ ಈ ದಾರುಣಿಯೊಳ್ ಧನ್ಯ. ಮರಣವು ಸಂಭವಿಸದ ಹಾಗೆ ಕರುಣಾಸಾಗರನು ಅರಸಿದನು. ಗದೆಯನ್ನು ಗಗನಕ್ಕೆಸೆದು ಇಂದ್ರನ ಮದವನ್ನು ಸದೆ ಬೆಳೆಯಲೇ. ಇದೀಗ ಒದಗಿ ಬಂದಿದ್ದು ಶುಭ ಸಮಯ. ನಾನಲ್ಲವೇ ಈ ದಾರುಣಿಯೊಳು ಧನ್ಯ, ನಾನಲ್ಲವೇ ಈ ದಾರುಣಿಯೊಳು ಧನ್ಯ. ಬಿಟ್ಟರೆ ನಾವು ಉರಿಗಣ್ಣಂ ಸುಟ್ಟು ಭಕ್ತರು ಸುಡದಿಹರೆ. ಕೆಳಗಡೆ ನಾವು ಉರಿಗಣ್ಣಂ ವಿಷ್ಣು ಭಕ್ತರು ಸುಡದಿಹರೆ. ದರಿಯ ಬಿಚ್ಚಿ ಓಂಕರಿಸಿದೊಡೆ, ದರಿಯ ಬಿಚ್ಚಿ ಓಂಕರಿಸಿದೊಡೆ ಗಿರಿ ಪರ್ವತಗಳು ಹುಡುಕುವವು. ಪಾದದಿಂದ ಪೃಥ್ವಿಯ ಮೆಟ್ಟಲು ಭೂಮಿಯ ಆಕಾಶವನ್ನು ಕನಕಡ ನಡುಕುವು. ನಾನಲ್ಲವೇ ಈ ದಾರುಣಿಯೋಳ್ ಧನ್ಯ, ನಾನಲ್ಲವೇ ಈ ದಾರುಣಿಯೋಳ್ ಧನ್ಯ, ನಾನಲ್ಲವೇ ಈ ದಾರುಣಿಯೋಳ್